ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಆತ್ಮೀಯರಾದಂತಹ ಪಿವಿ ಗೋಪಿನಾಥ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದಾರೆ. ಹಾಗಾಗಿ ನನ್ನ ಆತ್ಮೀಯ ಮಿತ್ರರಾದಂಥ ಧನ್ಯವಾದಗಳು. ಕೇಳಮಟ್ಟಕ್ಕೆ ಬಂದ್ಬಿಟ್ಟಿದೆ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಪತ್ರಿಕೋದ್ಯಮ ಅಂತಂದರೆ ನಮ್ಮ ಸಮಾಜಕ್ಕೆ ಒಂಥರ ಪ್ರಾಣವಾಯು ಇದ್ದಂಗೆ. ಬಟ್ ಅದು ಎಷ್ಟರ ಮಟ್ಟಿಗೆ ಅದು ನಿಜ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ಸುಳ್ಳಾಗ್ತಾ ಇದೆ ಅನ್ನೋದನ್ನು ವಿದ್ಯಾರ್ಥಿಗಳು ನೀವು ಅದನ್ನು ಅವಲೋಕನ ಮಾಡಬೇಕು. ಯಾಕೆಂತಂದರೆ ಮುಂದೆ ಪತ್ರಕರ್ತರಾಗಿ ನೀವು ಈ ಫೀಲ್ಡಿಗೆ ಬರುವಂಥ ಯುವ ಪ್ರತಿಭೆಗಳು ಇವತ್ತು ನಮ್ಮ ಪತ್ರಿಕೋದ್ಯಮದಲ್ಲಿ ಏನು ಪಾಠ ಮಾಡ್ತಾರೆ, ನಮ್ಮ ಪತ್ರಿಕೆಗಳು ಏನು ಕೆಲಸ ನಡೀತದೆ, ಅದಕ್ಕೂ ಭಾಳ ವ್ಯತ್ಯಾಸ ಇದೆ. ಕಲ್ಯಾಣ ನಿಧಿ ಮಾಡಬೇಕು ಅಂತ ಹೊರಟಂತ ಸಂದರ್ಭದಲ್ಲಿ ಪತ್ರಿಕಾ ದಿನಾಚರಣೆಗೆ ಬಂದಿದ್ದಂಥ ಸಂದರ್ಭದಲ್ಲಿ ನಮ್ಮ ಪ್ರಭಾಕರ್ಗೆ 25 ಲಕ್ಷ ಕೇಳೋದು ಮುಜುಗರಾಯಿತು. ಏನಪ್ಪ ಎಲ್ಲ ಕೇಳಿದ್ರೆ 25 ಲಕ್ಷ ಅಂದ್ರೆ 50 ಲಕ್ಷ ಬರೀಬೇಕಾಗಿತ್ತು ಅಂತ ಹೇಳಿದ್ರು ಪ್ರಭಾಕರ್. ಅದೇ ರೀತಿಯಲ್ಲಿ ಆಡಿದ ಮಾತಿನ ಪ್ರಕಾರ ಇನ್ನೇನು 2-3 ದಿವಸಗಳಲ್ಲಿ ಕಲ್ಯಾಣ ನಿಧಿ ನಮಗೆ ತಲುಪ್ತಾ ಇದೆ. ಈಗಾಗಲೇ ನಮ್ಮ ಹತ್ರ 5 ಲಕ್ಷ ರೂಪಾಯಿ ನಾವು ನಮ್ಮ ಸ್ವಂತ ಸಂಪನ್ಮೂಲದಿಂದ ಸಂಗ್ರಹಿಸಿದ್ದೀವಿ. 25 + 5 30 ಲಕ್ಷ ಆಯಿತು. ಅದನ್ನ ಮುಂದಿನ ದಿವಸಗಳಲ್ಲಿ ಅದನ್ನು 1 ಕೋಟಿ ರೂಪಾಯಿಗೆ ತಲುಪಿಸುವಂತ ಗುರಿ ಕೂಡ ಇದೆ ಅನ್ನೋದು ಬಹಳ ಮುಖ್ಯ. ಇವತ್ತು ಪತ್ರಕರ್ತರ ಸಾಮಾಜಿಕ ಜವಾಬ್ದಾರಿಯ ಬಗ್ಗೆ ಎಲ್ಲೆಡೆ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈ ಹಂತದಲ್ಲಿ ಈ ಥರದ ಒಂದು ಕಾರ್ಯಾಗಾರ ನಡೆಯುವಂಥದ್ದು ಅದು ಪತ್ರಕರ್ತರಿಗಾಗಿ ಪತ್ರಿಕಾ ಮಾಧ್ಯಮ ಸಂಸ್ಥೆಯಿಂದನೇ ನಡೀತಾ ಇರುವಂಥದ್ದು ಇದು ಬಹಳ ಮುಖ್ಯ. ಹಾಗೂ ಪತ್ರಕರ್ತರಿಗೆ ಇವತ್ತು ಇಲ್ಲಿ ಬಂದು ಸೇರಿರುವಂಥ ಪತ್ರಕರ್ತರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಈ ಕಾರ್ಯಾಗಾರ ತುಂಬ ಉಪಯುಕ್ತ ಆಗ್ತದೆ.